ಬಂಧುಗಳು ಎಲ್ರಿಗೂ ನಮಸ್ತೆ ಅಂತ ಹಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ವರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಪರಮೇಶ್ವರ್ ಕತ್ತಲಗೆರೆ ಅವರ ಮಗ ಸಂತು ಹೈನುಗಾರಿಕೆ ಮಾಡ್ತಿದ್ದಾರೆ. ಅಂದ್ರೆ ಹಸುಗಳನ್ನ ತಂದು ಸಾಕಾಣಿಕೆ ಸುಮಾರು ವರ್ಷಗಳಿಂದ ಹಸು ಸಾಕಾಣಿಕೆ ಮಾಡ್ತಿರ್ತಕ್ಕಂತ ಒಂದು ಕುಟುಂಬ. ಈ ಕುಟುಂಬದ ಹಸುಗಳ ಆಯ್ಕೆ ಅವರೇ ಹೋಗಿ ಆಯ್ಕೆ ಮಾಡ್ಕೊಂಡು ಬರ್ತಾರೆ. ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಹಸುಗಳು ಗಿರ್ ಸಾಯಿವಾಲು ಕೂಡ 8-10 ಲೀಟರ್ ಒಂದು ಹೊತ್ತಿಗೆ ಹಾಲು ಕೊಡುವಂತ ಕಡಿಮೆ ರೇಟ್ನ ಹಸುಗಳು ಆಯ್ಕೆ ಮಾಡ್ಕೊತಾರೆ ಇವರು. ಇಲ್ಲೇ ಹಸು ಕಾಣ್ತಾ ಇದೆ, ನಿಮ್ಗೆ ನೋಡ್ತಾ ಇದ್ದೀರಿ HF. ಬಿಸಿಲಿಗೂ ಸೈ ನೆರಳಿಗೂ ಸೈ ಈ ತರ ಹಸುಗಳ ಮೇಂಟೈನಿಂಗ್ ಅವ್ರದ್ದು. ನಾವೆಲ್ಲ HF ಬಿಸ್ಲಿಗೆ ಕಟ್ಟಿದ್ರೆ ತೇಗ್ತವೆ ಹಾಗೆ ಅಂತಾರೆ, ಬಟ್ ಇವರೆಲ್ಲ ಹಸುಗಳು ಹೆಂಗಿದಾವೆ ಅಂತ ಹೇಳಿದ್ರೆ ಬಿಸಿಲಿಗೂ ಸೈ ನೆರಳಿಗೂ ಸೈ ಅನ್ನೋ ತರ ಇರುವಂತದ್ದು ನಾವು ಕಾಣ್ತೀವಿ. ಈ ತರ ಹಸುಗಳನ್ನ ಸಾಕಿರುವಂತ ವ್ಯಕ್ತಿ ಯಾರು, ತಿಂಗಳಿಗೆ ಏನಿದೆ 1 ಲಕ್ಷ ಆದಾಯ ಕ್ರಾಸ್ ಮಾಡುವಂತ ಹುಡುಗ ಯಾರು, ಇವೆಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋ. ವಿಡಿಯೋ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ, ಹಿಂದೆ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಸಂತೋಷ್ ಸರ್, ಕತ್ತಲಗೆರೆ, ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲೂಕು ಸರ್. ಚನ್ನಗಿರಿ ತಾಲೂಕು ಸರ್. ಸಂತು ಹಸು ಹಿಡ್ಕೊಂಡಿದ್ರಿ, ಒಳ್ಳೆ ಡೆನ್ಮಾರ್ಕ್ ಇದ್ದಂಗಿದೆ ಹಸು. ಎಲ್ಲಿ ತಂದಿದ್ದು? ಚಂದ್ರಾಯಪಟ್ಟಣ ಸರ್. ಚಂದ್ರಾಯಪಟ್ಟಣ ಸೆಲೆಕ್ಷನ್. ಸರ್. ಪಾಪ ಅದು ಹೆದರ್ತಾ ಇದೆ. ಸರ್, ಹಂಗಾಗಿ ಹೆದರ್ತಿದೆ ಸರ್. ಒಂದ್ ಕಡೆ ಕಟ್ಕೊಳ್ಳೋಣ, ಅದನ್ನ ಕಟ್ಟಿ ಆಮೇಲೆ ಮತ್ತೆ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡೋಣ. ಹಸುಗಳು ಎಲ್ಲಾ ಕರಾಪರ ಸೇರ್ತಾ ಒಂದು 12-13 ಆಗ್ತದೆ ಸರ್. ಹೌದಾ? ಸರ್. 13 HF ಹಸುಗಳು ಹಿಡ್ಕೊಂಡಿದ್ದೀರಿ. ಒಂದು ಜವರಿ ಹಸು ಬೇರೆ ಇದೆ ಸರ್. ಸಾಯಿವಾಲ್ ಇದೆ, ಗಿರ್ ಇದೆ, ಜೆರ್ಸಿ ಇದೆ, ಪ್ಯೂರ್ HF ಇದಾವೆ, ನಾಟಿ ಹಸುಗಳು ಇದೆ ಸರ್. ವೆರಿ ನೈಸ್. ಈಗ ನಾವು ಎಲ್ಲಾದು ಬೀಡ್ಗಳಿದೆ ಸರ್ ನಮ್ಮ ಹತ್ರ. ಎಲ್ಲ ಟೋಟಲ್ ಬ್ರೀಡ್ ಬಟ್ಟು ಎಲ್ಲ ಸರ್. ಎಷ್ಟು ದೊಡ್ಡದಿದೆ ಕೊಟ್ಟಿಗೆ ಅದು? ಸರ್ ಅದು 50-30 ಸರ್. ಅದು 50-30 ಸರ್. ಏನ್ ಬಂಡವಾಳ ತುಂಬಾ ಹಾಕಿರಂಗ್ ಕಾಣ್ತಿದೆ. ಲೋ ಬಜೆಟ್ ಅಲ್ಲಿ ಮಾಡಕ್ ಸರ್. ಬಂಡವಾಳ ಅದ್ರಲ್ಲಿ ಹಾಕೋದು ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಬೇಡ ಸರ್. ಲೋ ಬಜೆಟ್ ಅಲ್ಲಿ ಹಾಕಿದಿರಿ? ಲೋ ಬಜೆಟ್ ಸರ್. ಮಿನಿಮಮ್ ಒಂದು 80ರಿಂದ 1 ಲಕ್ಷ ರೂಪಾಯಿ ಹೋಗಿದೆ ಸರ್. ಲೋ ಬಜೆಟ್ ಅಲ್ಲಿ ಮಾಡ್ತಿರೋದು. ಮತ್ತೆ ಏನು ಸ್ಟ್ಯಾಂಡರ್ಡ್ ಮಾಡಿಸ್ಬೇಕಂದ್ರೆ ಇದ್ರೆ ಒಂದು 4ರಿಂದ 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಯ್ತು ಸರ್. ಹೌದಾ? ಈಗ 4ರಿಂದ 5 ಲಕ್ಷ ರೂಪಾಯಿ ಅದು ಇನ್ವೆಸ್ಟ್ಮೆಂಟ್, ಅದಕ್ಕೆ ವ್ಯಾಲ್ಯೂ ಐತಿ ಅಂತೀರಾ ಮಾಡಿಸಿದ ಅಷ್ಟು ದೊಡ್ಡ ಕೊಟ್ಟಿಗೆಗೆ? ಅಷ್ಟು ಕೊಟ್ಟಿಗೆ ಮಾಡಿಸ್ಬೇಕು ಅಂದ್ರೆ ಅಷ್ಟು ಎಲ್ಲ ಸ್ವಂತ ಜಾಗದಲ್ಲಿ ಮಾಡ್ಬೇಕು. ಅದಕ್ಕೆ ತಕ್ಕಂಗ್ ಲೇಬರ್ ಇಟ್ಕೋಬೇಕು. ಒಂದು ಏನಿಲ್ಲ ಅಂದ್ರೆ 30-40 ಆಕಳು ಕಟ್ಟಂಗಿರೋ ಇದ್ರ ಮೇಲೆ ತರ ದೊಡ್ಡ ಶೆಡ್ ಮಾಡ್ಬೇಕು ಸರ್. ಕೊಟ್ಟಿಗೆಗೆ ಜಾಸ್ತಿ ಅಮೌಂಟ್ ಹಾಕ್ಬೇಕಾ, ಹಸುಗಳಿಗೆ ಹಾಕ್ಬೇಕು? ಹಸುಗಳಿಗೆ ಹಾಕ್ಬೇಕು ಸರ್. ಹಸುಗಳಿಗೆ ಹಾಕ್ಬೇಕು ಸರ್. ಯಾಕಂದ್ರೆ ಬಂಡವಾಳ ತುಂಬಾ ಜನ ಇತ್ತೀಚಿನ ಕೊಟ್ಟಿಗೆ ಹಾಕ್ತಾರೆ ಸರ್. ಅದಕ್ಕೆ ನಾನು ಹಸುಗಳಿಗೆ ಹಾಕ್ಬೇಕು ಸರ್. ಈಗ ನಿಮ್ಮಲ್ಲಿ ಕಟ್ಟಿರ್ತಕ್ಕಂತ ಎಲ್ಲಾ ಹಸುಗಳಲ್ಲಿ ಎಷ್ಟು ಹಾಲು ಕೊಡ್ತಿದಾವೆ, ಏನ್ ಮಾಹಿತಿ ಸರ್? ಇದು ಒಂದ್ ಟೈಮಿಗೆ 14ರಿಂದ 15 ಬರ್ತೈತೆ ಸರ್. ಇದಾ? ಹೌದು ಸರ್. ಎಲ್ಲಿ ತಂದಿದ್ದು? ಇದು ಚಂದ್ರಾಯಪಟ್ಟಣ ಸರ್. ಒಳ್ಳೆ ಬ್ರೀಡ್ ಐತಲ್ಲ. ಥರ್ಡ್ ಲೊಕೇಶನ್ ಸರ್. ಇದು ಥರ್ಡ್ ಲೊಕೇಶನ್. ಹೌದು ಸರ್. 14ರಿಂದ 15 ಲೀಟರ್ ಕೊಡೋದು ಸರ್ ಇದು. ವೆರಿ ಗುಡ್. ನೋಡಿ ಸರ್, ಲೋಕಲ್ ಹಸುಗಳೇ ತುಂಬಾ ಹಾಲನ್ನ ಆದ್ರೆ, ಬಟ್ ನಾವು ನೋಡ್ಕೊಂಡ್ರಾಗ ಐತಪ್ಪ. ಹ್ಞೂ ಸರ್. ನೋಡ್ಕೊಂಡು ಮೇಂಟೈನ್ ಮಾಡಿ ನೋಡಿ. ನೀವು ಎಲ್ಲಾರ ಬಿಟ್ಟು ಎಲ್ಲಾರ ಮೇಯ್ಸ್ರಿ. ಇದು ಕಸೆ ಹುಲ್ಲೆ ಅಂತ ಏನ್ ಬೇಕಾಗಿಲ್ಲ. ಕೈ ಬಿಟ್ರು ಸುಮ್ನೆ ಆಡುತ್ತೆ. ಒಣ ಹುಲ್ಲು ಹಾಕಿರೋ ಮೇಯುತ್ತೆ. ಸೈಲೇಜ್ ಹಾಕಲ್ಲ. ರಾಗಿ ಹುಲ್ಲು, ಭತ್ತ ಹುಲ್ಲು ಸರ್. ಸೈಲೇಜ್ ಹಾಕಲ್ಲ? ಸೈಲೇಜ್ ಹಾಕಲ್ಲ ಸರ್. ಸರ್, ಹಾಲಿಂದು ಡೈಲಿ ಬೆಳಗ್ಗೆ ಸಾಯಂಕಾಲ ಸೇರಿ ಒಂದು 95 ಆಗುತ್ತೆ ಸರ್. 95 ಆಗುತ್ತೆ. 95 ಸರ್. ಈಗ ಹಸು ಅತಿ ಹೆಚ್ಚು ಹಾಲು ಕೊಡೋದು ನೀವು ಇಟ್ಕೊಂಡಿರುವಂತ? ಹೌದು ಸರ್. ಇದು ರೆಕಾರ್ಡ್ ಆಗೈತೆ ಸರ್ ನಮ್ಮ ಹತ್ರ. ಹೌದಾ? ಹೌದು ಸರ್. ಎಷ್ಟು ಲಾಸ್ಟ್ 14-15 ತನಕ ರೀಚ್ ಆಗಿತ್ತು ಸರ್. ಒಂದ್ಸರಿಗೆ? ಒಂದ್ಸರಿ. ವೆರಿ ಗುಡ್. 25-30 ಲೀಟರ್ ಅಲ್ಲ, ನೀನು ಕಡಿಮೆ ರೇಟ್ ಅತಿ ಹೆಚ್ಚು ಹಾಲು ಕರೆಯುವಂತ ಹಸುನೇ ಹಿಡ್ಕೊಂಡ್ಬಿಟ್ಟೆ. 70,000 ತಗೊಂಬಂದಿರೋ ಸರ್. 70,000 ಆಯ್ಕೆ ಚೆನ್ನಾಗಿ ಮಾಡಿದಿರಿ. ಯಾರು ಅಪ್ಪಾಜಿ ಬರ್ತಾರೆ, ನೀವು? ಅಪ್ಪಾಜಿ ನಾವು ಇಬ್ರು ಹೋಗ್ತೀವಿ. ಅಪ್ಪಾಜಿನ ಮಾತಾಡ್ಸ್ಬೇಕು. ತುಂಬಾ ತಿಳ್ಕೊಂಡಾರ ಅವ್ರು ಹಸು ಹೈನುಗಾರಿಕೆ ಬಗ್ಗೆ. ಹುಡುಕ್ತಾ ಇದಾರೆ ಅಂತ. ಒಳ್ಳೆ ಬ್ರೀಡ್ ಕೂಡ ಹುಡುಕ್ತಾ ಇದಾರೆ. ಇದು ಒಂದು 12ರಿಂದ 13 ಬಂದಿದೆ ಸರ್. ಇದಾ? ಹೌದು ಸರ್. ಅದು ಥರ್ಡ್ ಲೊಕೇಶನ್ ಸರ್. ಓಕೆ. ಒಳ್ಳೆ ಬ್ರೀಡ್ಗಳು ಆಯ್ಕೆ ಚೆನ್ನಾಗಿ ಮಾಡ್ಕೊಂತೀವಿ. ಫೀಡ್ ವಿಚಾರವಾಗಿ ಮಾತಾಡ್ಬೇಕು ನಾನು. ಏನ್ ಹೆಂಗೆ ಹಾಲಿಂದ ಇಂಪ್ರೂವ್ಮೆಂಟ್ ಏನ್ ಮೇಂಟೈನ್ ನಿಮ್ದು? ಸರ್, ಇದಕ್ಕೆ ಒಣ ಹುಲ್ಲು ಹಾಕ್ತಿವಿ ಸರ್. ರಾಗಿ ಹುಲ್ಲು, ಒಣ ಹುಲ್ಲು. ನೈಟ್ ಮಾತ್ರ ರಾಗಿ ಹುಲ್ಲು ಸರ್. ನೈಟ್ ಫುಲ್ ರಾಗಿ ಹುಲ್ಲು, ಡೇ ಒಣ ಹುಲ್ಲು ಸರ್. ಸೈಲೇಜ್ ಏನ್ ಹಾಕಲ್ಲ, ಹಸಿ ಹುಲ್ಲು ತರಲ್ಲ. ತೋಟದಲ್ಲಿ ನೇಪೇರ್ ಹಾಕಿದೀವಿ, ಅದು ತಗೊಂಡ್ಬರ್ತೀವಿ ಸರ್. ಖಾಲಿ ಆಗಿದೆ ಇವಾಗ. 2 ಸಾಲ ಇದಾವೆ ಅಡಿಕೆ ತೋಟದಲ್ಲಿ. ಹಂಗಾಗಿ ತೋಟ ದೂರ ಆಗುತ್ತೆ, ತರಕ್ ಆಗ್ತಾ ಇಲ್ಲ. ಒಬ್ಬನೇ ಕೆಲಸ ಬಹಳ ಇದೆ. ಇಲ್ಲೇ ತೋಟಗಳಲ್ಲಿ ಎಲ್ಲ ಬಿಡ್ತೀವಿ ಸರ್. ಬೆಳಗ್ಗೆ 1 ಅವರ್, ಸಂಜೆ 1 ಅವರ್. ತೋಟ ಇದೆಯಲ್ಲ? ಹೌದು ಸರ್, ಇದೆ ತೋಟ. ಎಲ್ಲ ಒಂದು 5-6 ದನಗಳೆಲ್ಲ ಸ್ವಲ್ಪ ವಾಕಿಂಗ್ ಆಗುತ್ತೆ. ಅವಕ್ಕೂ ಒಳಗೆ ಕಟ್ಟಿ ಎಲ್ಲ ಕಾಲಿದಾದಂಗ ಆಗುತ್ತೆ. ಹಿಂಡಿ ಬೂಸ ಹೆಂಗೆ? ಹಿಂಡಿ ಸರ್, ಪೇಣಿ, ಮೆಕ್ಕೆಜೋಳ ಎಲ್ಲ ಮಿಷಿನ್ ಹಾಕ್ಸ್ಕೊಂಬಂದ್ ಮೆಕ್ಕೆಜೋಳ ಇಷ್ಟೊತ್ತಿಗೆ ಬೆಳಗ್ಗೆ ನೆನೆ ಇಟ್ಟಿದ್ ಸಾಯಂಕಾಲ ಇಡ್ತೀವಿ. ರಾತ್ರಿ ನೆನೆ ಇಟ್ಟಿದ್ ಬೆಳಗ್ಗೆ ಇಡ್ತೀವಿ ಸರ್. ಇದಕ್ಕೆ ಏನಿಲ್ಲ ಅಂದ್ರೆ ಬೆಳಗ್ಗೆ ಒಂದು 5 kg, ಸಂಜೆ ಒಂದು 5 kg ಕೊಡ್ತೀವಿ ಸರ್. ಇದು ಬಾಡಿ ಮೇಂಟೈನಿಗೆ ಬೇಕು ಸರ್. 3-4 kg ಬೇಕಲ್ಲ? ಹ್ಞೂ ಸರ್. ಆಮೇಲೆ ಕ್ಯಾಲ್ಸಿಯಂ ಹಾಕ್ತಿವಿ ಸರ್. ಇದಕ್ಕೆ ಮಿನರಲ್ ಮಿಂಚ ಪೌಡರ್ ಹಾಕ್ತಿವಿ. ಅವ್ ಹಾಕ್ಲಿಲ್ಲ ಅಂದ್ರೆ ದನಗಳು ಇದಿರಲ್ಲ ಸರ್, ಶಕ್ತಿ ಇರಲ್ಲ. ಕ್ಯಾಲ್ಸಿಯಂ ಮಿನರಲ್ಸ್ ಹಾಕ್ಲೇಬೇಕು ಸರ್. ಅವೇ ಸರ್ ಮೇನ್. ನೀವು ಸೈಲೇಜ್ ಡೆಡ್ ಇನ್ವೆಸ್ಟ್ಮೆಂಟ್ ಅಂತೀರಿ, ಇಷ್ಟಲ್ಲೇ ಮಾಡ್ಕೋಬಹುದು ಅನ್ನೋದು ಒಂದು ಸಲಹೆ. ಒಳ್ಳೇದು ನೋಡಿ ಸರ್. ಇದ್ರಿಗೆ ಏನಂದ್ರೆ ಕೂಲ್ದಾಗ ಬರಲ್ಲ. ಕ್ಯಾಲ್ಸಿಯಂ ಮೇಂಟೈನಿಂಗ್ ಇದೆ, ಮಿನರಲ್. ಈ ತರ ನೇಯಸ್ ಇರ್ಬೇಕು ಸರ್ ದನ ಎಲ್ಲ. ನೋಡ್ರಿ,
ಕೂಲ್ದ ಅಂದ್ರೆ ಏನು ಬರಲ್ಲ. ಡೈಲಿ 2 ಟೈಮ್ಸ್ ಸ್ನಾನ, ಮ್ಯಾಟ್ ಎಲ್ಲ ಕ್ಲೀನ್ ಆಗಿರ್ಬೇಕು ಸರ್. ಕ್ಲೀನ್ ಮೇಂಟೈನ್ ಹೈಜಿನಿಕ್ ನಿಮ್ದು. ಹೌದು ಸರ್. ಅದು ನಾವು ನೋಡಿದ್ರಿ ಹೊರಗಡೆ ಒಂದಿಷ್ಟು ಕಾಲಾಡಕ್ಕೂ ಅವಕಾಶ. ಬೆಳಗ್ಗೆ 1 ಅವರ್, ಸಾಯಂಕಾಲ 1 ಅವರ್ ಬಿಡ್ತೀನಿ ಸರ್. ನೀವು ಉಳಿದಿದ್ದು ಕೊಟ್ಟಿಗೆಯಲ್ಲಿ. ನೀನ್ ಉಳ್ಕಿದ್ದೆಲ್ಲ ಕೊಟ್ಟಿಗೆಯಲ್ಲಿ ಇರ್ತದೆ ಸರ್. ನನಗೆ ಇನ್ನೊಂದು, ನೀವು ಜವಾರಿನು ಮತ್ತೆ ಸಾಯಿವಾಲು ಸಾಕಿದಿರಿ, ಜರ್ಸಿ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹಂಗೆ ಲೈಟ್ ಆಗಿ ಮಾಹಿತಿ ತಗೋಣ. ನಮ್ ತಂದೆರ್ ಸರ್ ಇವರು. ಓಕೆ. ಇವ್ರು ನಮ್ ಚಿಕ್ಕಪ್ಪ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ. ಓಕೆ. ಸಾಹೇಬ್ರು KMF ಅಲ್ಲಿ ಅಧ್ಯಕ್ಷರಾಗಿದ್ರು. ಹೌದು ಹೌದು. ಕೆ ಪರಮೇಶ್ವರಪ್ಪ ಅಂತಂದ್ರೆ. ಕೆ ಪರಮೇಶ್ವರಪ್ಪ ಅವರು. ನಾನು ನಿಮ್ಮ ಮಗನ ಹತ್ರ ಮಾತಾಡ್ಸ್ತಾ ಇದ್ದೆ ಹಸು ಸಾಕಾಣಿಕೆ, ಹೈನುಗಾರಿಕೆಗೆ. ಹಸುಗಳ ಆಯ್ಕೆ ನನ್ನದೇ, 99% ನನ್ನದೇ. ಹಸು ನೋಡ್ತಿದ್ದಂಗೆ ಹೇಳ್ತಾನೆ ನಾನು, ಇದು ಹಿಂಗೆ ಐತಿ, ಇದಿಷ್ಟೇ ಹಾಲು ಕೊಡಬಹುದು ಅಂತ ಸೆಲೆಕ್ಷನ್ ಮಾಡೋದಂತೂ ಬಹಳ ಇದೈತಿ. ಬಹಳ ಜನ ಕೊಡಿಸಿದೆ ನಾನು ಹಸುಗಳನ್ನು. ಡೈರಿಗಳು ಮಾಡಿದಾರೆ, 25-30 ಹಸುಗಳಂತಾರ ಅಂತರಿಗೆ ಕರ್ಕೊಂಡೋಗಿ ಚಂದ್ರಾಯಪಟ್ಟಣ, ಇರೋಡ, ಕೋಲಾರ ಆ ಸೈಡ್ ಎಲ್ಲ ಹೋಗಿ ನನಗೆ ಸಾಕಷ್ಟು ಮಾಹಿತಿ ಐತಿ. ಸುಮಾರು ನಾನು ಚಿಕ್ಕ ವಯಸ್ಸಿನಿಂದ ಮನೆಗೆ ದನ ಕಟ್ಕೊಂಡಿರೋ ಜನನೇ ನಾವು, ರೈತಾಪಿ ವರ್ಗದವರು. ಹಂಗಾಗಿ ಸಾಕಷ್ಟು ಮಾಹಿತಿ ಇರೋದ್ರಿಂದ ನಮ್ಮ ಹುಡುಗನಿಗೆ ಯಾವ ರೀತಿ ಮಾಡ್ಬೇಕು, ಏನ್ ಮಾಡಿದ್ರೆ ಅನುಕೂಲ ಆಕೈತಿ ಅನ್ನೋದನ್ನ ಮಾಹಿತಿ ಕೊಟ್ಕೊಂತ ಬೆನ್ನೆಲ್ ಬಾಯಿ ನಿಂತ್ಕೊಂಡಿರ್ತಾನೆ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಮಕ್ಕಳಿಗೆ ಏನಾದ್ರು ಗೈಡ್ ಮಾಡಿ ಸಕ್ಸಸ್ ದಾರಿಲಿ ತರಬೇಕು ಅಂದ್ರೆ ತಂದೆ ತಾಯಿಗಳ ಶ್ರಮ ತುಂಬಾ ಇರುತ್ತೆ. ನೀವು ಕೂಡ ಹೈನುಗಾರಿಕೆ ಅನುಭವ ಉಳ್ಳವ್ರೆ, ಹಂಗಾಗಿ ಖುಷಿ ಆಯ್ತು ನಿಮ್ಮನ್ನ ಮಾತಾಡ್ಸಿ. ಮೊದ್ಲು ನೀವು ಈ ಹಸುಗಳಿಗೆ ಮೇವು ತರಬೇಕು ಅಂದ್ರೆ ದ್ವಿದಳ ಧಾನ್ಯಗಳನ್ನ ಆಯ್ಕೆ ಮಾಡ್ತೀವಿ. ಫೀಡಿಂಗ್ ಬಂದ್ರೆ ದ್ವಿದಳ ಧಾನ್ಯಗಳನ್ನೇ ತರ್ದಿದೆ, ಯಾವ ಬೇರೆ ಡೈರಿ ಫೀಡ್ ಯಾವ ಫೀಡ್ನು ತರ್ದಲ್ಲ. ದ್ವಿದಳ ಧಾನ್ಯಗಳಂತಂದು ನುಚ್ಚು ಮಾಡಿಸಿ ಬೆಳಿಗ್ಗೆ ಕಲಸ್ಬಿಟ್ಟು ಸಾಯಂಕಾಲ ಇಡೋದು, ಸಾಯಂಕಾಲ ಕಲಸ್ಬಿಟ್ಟು ಬೆಳಿಗ್ಗೆ ಇಡೋದು. ಆ ರೀತಿ ಮಾಡಿದ್ವಿ. ನನ್ನ ದನಗಳು ಈಗ ಕೆಟ್ಟದವು, ಯಾವಾಗ್ಲೂ ಮಿರಿ ಮಿಂಚಬೇಕು. ಆ ತರನೇ ಬೆಳಿಗ್ಗೆ ಬಂದರು ನಾವು. ಆಗ್ಲೇ ಇದ್ನಲ್ಲ ಇನ್ನೊಬ್ಬ ಮಗ, ಆಡ್ನು 1 ದಿನಕ್ಕೆ 100 ಲೀಟರ್ ತನಕ ಹಾಲು ಹಾಕ್ಯಾನ, ಇವನು 1 ದಿವಸಕ್ಕೆ 100 ಲೀಟರ್ ತನಕ ಹಾಲು ಹಾಕ್ಯಾನ. ನೋಡಿ ಇದು ಇದಕ್ಕೆ. ಆಮೇಲೆ ನನ್ಗೆ ನಿಮ್ಮ ಫೀಡ್ ಮೆಥಡ್ ಅದು ಕರೆಕ್ಟ್ ಇತ್ತು ಈ ಹಿಂದೆ. ಹೌದು, ಈಗ ಅದ್ರ ಕಾಳಿನ ರೇಟು ಡಬಲ್ ತ್ರಿಬಲ್ ಆಗಿದೆ. ಆ ಉದ್ದೇಶದಿಂದ ಈಗ ಏನ್ ಮಾಡ್ತಾ ಇದಾನೆ, ಮೆಕ್ಕೆಜೋಳ ಮತ್ತೆ ಅಂತ ಇಂತ ಸಿಕ್ಕರೆ ಅವನು ಬಿಡಲ್ಲ, ಅವನು ತಗೊಂಡ್ಬರ್ತಾನೆ. ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತಾನೆ. ಅದ್ರ ಜೊತೆಗೆ ಸ್ವಲ್ಪ ಪೇಣಿನೂ ತರ್ಸ್ಕೊಂತೀರಿ. ಆಗ್ಲಿ, ನೀವು ಮಾತಾಡ್ಸ್ತೀನಿ. ಮತ್ತಷ್ಟು ಮಾಹಿತಿ. ಇನ್ನೊಂದು ಹಸು ಹಿಡ್ಕೊಂಡ್ ಬಂದ್ರು ನಿಮ್ ಮಗ ಅತಿ ಹೆಚ್ಚು ಹಾಲು ಕೊಡೋದು ಅಂತ. 15 ಇದು ಒಂದ್ ಟೈಮ್ 15 ಐತಿ ಸರ್. 15 ಈಗ 2 ತಿಂಗಳಾಗೈತೆ ಸರ್. ಇದು ಎಷ್ಟು ತಂದಿದ್ರಿ? ಇದು 85 ಸರ್. ಇಲ್ಲಿ ಬರತ್ತೆ 85 ಇಲ್ಲಿ ಬರಷ್ಟು ಸರ್. ಅಂದ್ರೆ ಬಿರ್ಸು ಹೈಟ್ ಪರ್ಸನಾಲಿಟಿಲಿ ಹೆಸರುಗಳು ಬಾರಿ ಇದೆ. ಸ್ವಲ್ಪ ಮೊನ್ನೆ ಬಿಸಿಲು ವಾತಾವರಣಕ್ಕೆ ಆಕಳ ವೀಕ್ ಆಗಿದೆ ಸರ್. ಮೊನ್ನೆ ಸ್ವಲ್ಪ ಹೀಟ್ ಬಾಳ ಐತಿ ಸರ್, ಟೆಂಪರೇಚರ್. ಹಂಗಾಗಿ ಆಕಳ ಸ್ವಲ್ಪ ವೀಕ್ ಆಗಿದಾವೆ. ನಿಮ್ಮಲ್ಲಿ ಪ್ರಕೃತಿ ಮಡ್ಲಲ್ಲಿ ಇರ್ತಕ್ಕಂತ ಹಸುಗಳು ತೋಟದ ಮಧ್ಯೆ ಇದಾವೆ ಸರ್, ಆದ್ರೂ ಹೀಟ್ ಅಂತೀರಿ HF ಹಸುಗಳಿಗೆ? ಇದು ದನಗಳು ಬಾಳ ಆಗ್ತಾರ ಸರ್, ಹಂಗಾಗಿ ಉಸಿರು ಹೀಟ್ ಸರ್. ಇದು ಸಂತೋಷ್, ಹಸುಗಳು ಆಯ್ಕೆ ಮಾಡ್ತೀರಿ. ಮತ್ತೆ ಸ್ನೇಹಿತರು ಪಕ್ಕದಲ್ಲಿ ಇದ್ದೀರಿ, ಅಣ್ಣವ್ರ ಹೆಸರು ಗೊತ್ತಾಗ್ಲಿಲ್ಲ. ಹುಸೇನ್ ಸಾಬ್ರ ನಿಮ್ಮ ಹೆಸರು? ಓಕೆ. ಹೆಂಗೆ ಹುಸೇನ್ ಸಾಬ್ರ, ಇವ್ರದ್ದು ಹಸು ಸಾಕಾಣಿಕೆ ಹೈನುಗಾರಿಕೆ ಹೌದಾ? ಅವ್ರಾಗ್ಲಿ ಇದನ್ನೇ ಮಾಡ್ತಾರೆ, ಅವ್ರ ಒಬ್ರೇ ಮೇಂಟೆನೆನ್ಸ್ ಮಾಡ್ತಾರೆ. ಲೇಬರ್ಸ್ ಇಲ್ಲ ಅಂತ? ಒಬ್ರೇ ಮೇಂಟೆನೆನ್ಸ್ ಮಾಡ್ತಾರೆ, ಅದೊಂದು ಗ್ರೇಟ್ ಅವ್ರದ್ದು. ಅದು ನಿಜ. ಇಟ್ಕೊಂಡ್ರೆ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ, ಕಷ್ಟ. ಯಾಕಂದ್ರೆ ಸಂತೋಷ್ ಮತ್ತೆ ಅವ್ರ ತಂದೆ ತುಂಬಾ, ಅವ್ರ ತಂದೆ ಹೆಚ್ಚಿಲ್ಲ, ಸಂತು ಹೆಚ್ಚು ಜಾಸ್ತಿ ಆರೈಕೆ, ಅವ್ರ ಗೈಡ್ ಅಷ್ಟೇ, ಮಾರ್ಗದರ್ಶನ. ನೋಡಿ ಸರ್ ಹಸು ಹೆಂಗಿದೆ ಅನ್ನೋದು. ಅಲ್ಲ, ಇನ್ನೊಂದು ಕೇಳ್ತೀನಪ್ಪ. ಈಗ ತುಂಬಾ ಜನ ಹಸು ಚೆನ್ನಾಗಿತ್ತು ಅಂದ್ರೆ ನಿಮ್ ಫಾರಂ ಇಂದ ಏನಾದ್ರು ಬೇಕು ಅಂತ ಕೇಳೋರು ಇರ್ತಾರೆ. ಓಕೆ ಸರ್, ಅಂತವಿದ್ರೆ ಸೆಲೆಕ್ಷನ್ ಮಾಡಿಸಿ ಕೊಡ್ತೀವಿ, ಹೊರಗಡೆ ಕರ್ಕೊಂಡ್ ಹೋಗಿ. ನಮಗೆ ಗೊತ್ತಿರೋ ಒಳ್ಳೆ ಹಸುಗಳು ಕೊಡ್ಸೋಣ ರೈತರಿಗೆ, ಒಳ್ಳೇದಾಗ್ಲಿ. ಗೈಡ್ ಮಾಡಿ ಈ ತರ ತಗೋ ಅಂತ ಹೇಳಿ. ತಗೋದೇನ್ ದೊಡ್ಡದಲ್ಲ, ಅದು ತಗೊಂಡಾದ್ಮೇಲೆ ಮೇಂಟೆನೆನ್ಸ್ ಮೇನ್ ದೊಡ್ಡ ಸರ್. ಸುಮ್ನೆ ನಾನು ಕಟ್ಟಿದೀನಿ 1 ಲಕ್ಷ ರೂಪಾಯಿ ತಗೊಂಬಂದು ಹಾಕ್ಲ ಅನ್ನೋದಲ್ಲ. ಮೇಂಟೈನಿಂಗ್ ಮಾಡ್ಬೇಕು, ಜೊತೆಗೆ ಇರ್ಬೇಕು ಸರ್. ತಿಂಗಳ ಪೇಮೆಂಟ್ ನಂದು 1 ಲಕ್ಷ ರೂಪಾಯಿ ಆಗುತ್ತೆ ಸರ್. 1 ಲಕ್ಷ ರೂಪಾಯಿ 40,000 ಉಳಿದ್ರು ಇನ್ನು 60,000 ಉಳಿಯುತ್ತೆ ಸರ್. 60,000 ಸರ್. ನೋಡ್ರಿ, ಆ ಕಡೆ ನಾವು ಗೊಬ್ಬರ ಉಳಿತು ಸರ್. ಇದರಿಂದ ಒಂದು ಹೆಂಗಾರ ಬಂತು ಅಂದ್ರೆ ನಮಗೆ ಅದೇ ಆದಾಯ ಸರ್. ಸಗಣಿ ಗೊಬ್ಬರ ಐತಲ್ಲ ಸರ್, ನಮ್ ತೋಟ ಇದೆ. ಹೆಂಗ್ ಲೋಡ್ ಕೊಡ್ತಾ ಇದೀರಪ್ಪ? ನಾವು ಕೊಡಲ್ಲ ಸರ್, ಬೇರೆ ದಿನ ಖರೀದಿ ಮಾಡ್ಕೊಂತೀವಿ. ನಮಗೆ 8 ಎಕರೆ ಸಾಲದಾಗುತ್ತೆ. ಇದೈತ ಕಾಂಟಿನಲ್ ಬಿಹೈಂಡ್ ಅಲ್ಲಿ ಗೊಬ್ಬರ, ಸಗಣಿ ಗೊಬ್ಬರ. ಸರ್, ತಿಂಗಳಿಗೆ ಎಷ್ಟು ಲೋಡ್ ಸಿಗುತ್ತೆ ಸಂತೋಷ್? ಇದು ತಿಂಗಳಿಗೆ ಒಂದು 5-6 ಲೋಡ್ ಆಗುತ್ತೆ ಸರ್. 5 ಲೋಡ್ ಆಗುತ್ತಲ್ಲ ಸರ್? 5 ಲೋಡ್ ಗೊಬ್ಬರ ಅಲ್ಲೇ ನಿಮ್ಮ ಇದಕ್ಕೆ ಮೇಂಟೈನ್ ಮಾಡ್ತೀರಿ? ಇದು ಇರೋದೆಲ್ಲ ನಿಮ್ದೇ ತೋಟ? ಸರ್. ಇದು ತೆಂಗಿನ ತೋಟ ಸರ್. ಬೇರೆ ನಮ್ಮ ಊರಲ್ಲಿ ಮುಕ್ತನಹಳ್ಳಿಯಲ್ಲಿ ಅಡಿಕೆ ತೋಟ ಇದೆ. ಮುಕ್ತನಹಳ್ಳಿ ಸರ್.
ಓಕೆ ನಿಮ್ ಬ್ರದರ್ದು ಇನ್ನೊಂದು ಯಾವ್ದು ಇದೆಯಲ್ಲ ಕೃಷಿ ಜೇನು ಕೃಷಿ ಇದೆ ಸರ್. ಅದ್ರ ಬಗ್ಗೆ ಎಲ್ಲ ಆರ್ಗ್ಯಾನಿಕ್ ಸರ್ ನಮ್ದು. ಇಂಗ್ಲಿಷ್ ಮೆಡಿಸಿನ್ ಫಾರ್ಟಿಕ್ ಯಾವ ತರದ ಗೊಬ್ಬರ ಔಷಧಿ ಯಾವ ತರ ಮಾಡಲ್ಲ ಸರ್. ಇವೆಲ್ಲ ಆರ್ಗ್ಯಾನಿಕ್ ಸರ್. ಇವೆಲ್ಲ ಡ್ರಮ್ ಎಲ್ಲ ಡ್ರಮ್ ಅಲ್ಲ. ಹ್ಞೂ ಸರ್. ಗಿರ್ ಕ್ರಾಸ್ ಸರ್ ಇದು. ಗಿರ್ ಕ್ರಾಸ್ ಅದು ಅವ್ರ ಮಗಳು ಸರ್. ಅದು ಗಿರ್ ಪ್ಯೂರ್ ಗಿರ್ ಸರ್. ಹೊರಗಡೆ ತಗೊಂಡಿದ್ವಲ್ಲ. ಹಾ ಅದು ಗಿರ್ ಸರ್. ಒಂದ್ ಟೈಮಿಗೆ 9 ಲೀಟರ್ ಹಾಲು ಬಂದೈತೆ ಸರ್. 9 ಹ್ಞೂ ಸರ್. ನೋಡ್ರಿ ಅಲ್ಲ ಆಯ್ಕೆ ಚೆನ್ನಾಗಿದೆ. ಇತ್ತೀಚಿನ ಗಿರ್ ಹಸುಗಳು ತಗೊಂಡ್ರೆ 2 ಲೀಟರ್ 4 ಲೀಟರ್ ಕೊಡ್ತವೆ. ಬಟ್ ನಿಮ್ದು ಇದು ಸೆಕೆಂಡ್ ಲ್ಯಾಕ್ಟೇಷನ್ ಸರ್. ಈಗ 5 ತಿಂಗಳು ಗಬ್ಬೈತೆ ಸರ್. ಈಗ ಮತ್ತೆ ಗಬ್ಬೈತಾ ಇದು ಸರ್. ಈಗ 5 ಲೀಟರ್ ಬರ್ತಾ ಇದೆ ಸರ್ ಒಂದ್ ಟೈಮ್. ಅದೇ ಲೋಕಲ್ ಸರ್ ದನ. ಲೋಕಲ್ ಕೆಲವೊಂದು ಕೈ ಹಿಡಿತಾವ ಅನ್ನೋದಕ್ಕೆ ಉದಾಹರಣೆ ನೋಡಿ. ಲೋ ಬಜೆಟ್ ಅಲ್ಲಿ ತಗೊಂಬಂದಿರೋದು ಸರ್. ತುಂಬಾ ಕರುಗಳು ತುಂಬಾ ಚೆನ್ನಾಗಿ ಮೇಂಟೈನ್. ಇದು ಯಾವ ಜಾತಿ? ಅದು ದೇಸಿ ಆಕಳ ಕರು ಸರ್. ಅಲ್ಲಿ ಇದೆಯಲ್ಲ. ಹ್ಞೂ ಸರ್. ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂತ ತಪ್ಪಾಗದಪ್ಪ. ಅದೇ ಹೆಂಗೆ ಕಟ್ಕೊಂಡಿರದ? ಅದು ಮೊನ್ನೆ ಒಂದ್ ಮಂತ್ ಆಗೈತೆ ಸರ್ ಕರು ಹಾಕಿ. ಅದೇ ಓರಿಕರ ಸರ್ ಇದು ಬೆಳೆಯೋದು. ಹೋರಿಕರನ ಇದು? ಹ್ಞೂ ಸರ್. ಆ ಕಡೆ ನಿಂತಿತ್ತಲ್ಲ ಜವಾರಿ. ಹ್ಞೂ ಸರ್. ಅದೇ ಈಗ 6 ತಿಂಗಳು ಗಬ್ಬೈತೆ ಸರ್ ಇದೀಗ. ಇದು ಲೋಕಲ್ ಸರ್ ದನ. 6 ತಿಂಗಳು ಐತಲ್ಲ. ಹ್ಞೂ ಸರ್. ಇದು ಫಸ್ಟ್ನೇ ಕರ ಹೆಂಗರ್ ಹಾಕೈತೆ ಸರ್. ಅದು 2 ವರ್ಷಕ್ಕೆ 2 ತಿಂಗಳಿಗೆ ಕರ ಹಾಕೈತೆ ಸರ್. ಅದೆಲ್ಲ ಒಂದ್ ಟೈಮಿಗೆ 8 ರಿಂದ 9 ಲೀಟರ್ ಹಾಲು ಬರ್ತೈತೆ ಸರ್. ಈಗ 6 ತಿಂಗಳು ಗಬ್ಬಿದೆ ಸರ್ ಇದು. ಇದು ಎಲ್ಲೋ ನೀವು ಹೇಳಿದ್ರೆ ಸಾಯಿವಲ್ ಸರ್. ಫಸ್ಟ್ ಲ್ಯಾಕ್ಟೇಷನ್ ಇದು. ಫಸ್ಟ್ ಲ್ಯಾಕ್ಟೇಷನ್. ಹ್ಞೂ ಸರ್. ಇದು ಒಳ್ಳೆ ಬೆಸ್ ಐತಲ್ಲ ನೋಡಿ ಸರ್. ಸಾದಿ ಗುಣ. ನೈಸ್. ಕರೆಕ್ಟ್. ಸಾದಿ ಹಿಂಗ್ ಸಿಗೋದು ಅಪರೂಪ. ಸಂತೋಷ. ತುಂಬಾ ಜನ ಸಾದಿ ಬೇಕು ಅಂತಾರೆ. ನೀವ್ ಯಾವಾಗಾರ ಹಾಲು ಕರ್ಕೊಳ್ರಿ. ಸುಮ್ನೆ ಇರುತ್ತೆ. ಕರ ಇಲ್ದಂಗ ಹಾಲು ಕೊಡುತ್ತೆ ಸರ್ ಇದು. ಯಾವ ಹಸುಗಳಿಗೆ ನಿಂತ್ಕೊಂತವಪ್ಪ. ಇತ್ತೀಚಿನ ಬರೀ ಒದಿತಾವ ಅನ್ನೋದೇ ಕಂಪ್ಲೇಂಟ್ ಜಾಸ್ತಿ ಆಗಿದೆ. ತಗಾನಕ್ಕೆ ಎದುರುತ್ತಾರ ಸರ್. ಅಲ್ವಾ? ಹ್ಞೂ ಸರ್. ಸಾಯಿವಲ್ ಗಿರ್ ಅದಕ್ಕೆ ತಗೊಳಕ ಇದ್ ಮಾಡ್ತಾರೆ. ಗಿರ್ ಸಾಯಿವಾಲು ಒದಿತಾವಪ್ಪ ನಮಗೆ ಅದು ಬೇಡ, ನಮಗೆ ಆಕಳು ಹೆಚ್ಚಪ್ ಕೊಡಿಸ್ರಿ ಅಂತಾರ ಅಲ್ಲ. ನೋಡ್ರಿ ಇದು ಎಲ್ಲ ಒಂದೊಂದು ಅಪರೂಪ ಸರ್. ಇವಾಗ್ಲೇ ನೋಡ್ರಿ ಕರ ಇಲ್ಲ. ಎಷ್ಟೊತ್ತನೇ ಬೇಕಷ್ಟ ಹಾಲು ಹಿಂಡಿದ್ರು ಸುಮ್ಮನೆ ಇರುತ್ತೆ. ಎಲ್ಲಾರ ಯಾರ ಕೈ ಹೇಳಿ ಸರ್. ನೀವೇ ಮುಟ್ರಿ ನೋಡ್ರಿ. ಅಲ್ಲ ಹಿಂಗಿರ್ಬೇಕಪ್ಪ. ಯಾಕಂದ್ರೆ ಹಾಲು ಕರುವಾಗ ನೀವೇ. ಫಸ್ಟ್ ಲ್ಯಾಕ್ಟೇಷನ್ ಸರ್ ಇದೇನು. ಒಂದ್ ಟೈಮಿಗೆ 8 ರಿಂದ 9 ಲೀಟರ್ ಬರ್ತೈತೆ ಸರ್. ಸರ್ ಇದು ಕ್ಯಾಲ್ಸಿಯಂ ಅಲ್ಲ. ಹ್ಞೂ ಸರ್. ಇದು ಎಲ್ಲಿ? ಇದು ದಾವಣಗೆರೆ ತರ್ತೀವಿ ಸರ್. ಸೂರ್ಯ ಮೆಡಿಕಲ್ ಶಾಪ್ ಅಲ್ಲಿ. ಎಷ್ಟು ಹಸುಗೆ ಎಷ್ಟು ದಿನ ಬರುತ್ತಿದ್ದು ಸರ್? 5 ಹಸುಗೆ ಹಾಕ್ತಿವಿ ಸರ್ ಇದನ್ನ. ದಿನ ಡೈಲಿ 150 ml ಹಾಕ್ತಿವಿ ಸರ್. 150 ಒಂದ್ ಹಸುಗೆ ಸರ್. ಫೀಡ್ ಅಲ್ಲಿ ಹಾಕ್ತೀರಾ? ಫೀಡ್ ಅಲ್ಲಿ ಹಾಕ್ತಿವಿ ಸರ್. ಫೀಡ್ ಅಲ್ಲಿ. ಇದು ಹಾಕಿದ್ರೆ ಮಾತ್ರ ಸ್ವಲ್ಪ ಫ್ಯಾಟ್ ಚೆನ್ನಾಗಿರುತ್ತೆ. ಆಕಳ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ ಸರ್. ಇದು ಒಂದೇ ಹಾಕ್ಬಾರ್ದು ಸರ್. ಇದ್ರ ಜೊತೆಗೆ ಮಿನರಲ್ ಪೌಡರ್ ಹಾಕ್ಬೇಕು ಸರ್. ಕ್ಯಾಲ್ಸಿಯಂ ಒಂದೇ ಹಾಕ್ಬಾರ್ದು, ಮಿನರಲ್ ಪೌಡರ್ ಹಾಕ್ಬೇಕು. ಫೀಡ್ ಒಳಗೆ ಹಾಕಿ ಆಮೇಲೆ ಸರ್ ಒಂದ್ ಟೈಮ್ ಕ್ಯಾಲ್ಸಿಯಂ ಹಾಕಿದ್ವಿ ಬೆಳಗ್ಗೆ ಅಂದ್ರೆ ಸಾಯಂಕಾಲ ಮಿನರಲ್ ಪೌಡರ್ ಹಾಕ್ಬೇಕು ಸರ್. ಇಲ್ಲಾಂದ್ರೆ ಬಾಡಿಲಿ ಒಂದೇ ಸತಿ ಹಾಕಂಗಿಲ್ಲ ಸರ್. ಮಿನರಲ್ ಪೌಡರ್ ಸರ್, CRS ಅಂತ. ಒಳ್ಳೆ ರಿಸಲ್ಟ್ ಐತೆ ಸರ್ ಇದು. ಹ್ಞೂ ಸರ್. ಇಲ್ಲ ಲೋಕಲ್ ಸಿಗುತ್ತೆ? ಲೋಕಲ್ ಅಲ್ಲೂ ಸಿಗುತ್ತೆ, ದಾವಣಗೆರೆಯಲ್ಲೂ ಸಿಗುತ್ತೆ. ಇದೆಷ್ಟಿದೆ? 20 ಗ್ರಾಮ್ ಸರ್ ಇದು. 2.5 ಸ್ಪೂನ್ ಹಾಕ್ತಿರಲ್ಲ ಸಾಕ್ರಸ. 2 ಸ್ಪೂನ್ 2 ಸ್ಪೂನ್ ಯೂಸ್ ಮಾಡ್ಬೋದು ಒಂದ್ ಹಸುಗೆ. ಹ್ಞೂ ಸರ್. ಒಂದ್ ಕರುಗಾದ್ರೆ ಅದ್ರ 1 ಸ್ಪೂನ್ ಸರ್. ಕರು ಬೆಳವಣಿಗೆಗೂ ಚೆನ್ನಾಗ್ ಬರುತ್ತೆ ಸರ್ ಇದು. ಕರುಗಳಿಗೆ ಸರ್ ಅವ್ಕೆ ಯೂಸ್ ಮಾಡ್ತಿದೀವಿ ನೋಡ್ರಿ ಅವನ್ನೆಲ್ಲ. ಈ ಕರುಗಳ ಬೆಳವಣಿಗೆಗೆ ಇದ್ರ ಜೊತೆ ಮತ್ತೆ ನ್ಯಾಚುರಲ್ ಹಾಲು ಹಾಕ್ತೀರಾ ಅಥವಾ ಮತ್ತೆ ಅದಕ್ಕೆ ಪೌಡರ್ ಏನ್ ಹಾಕಲ್ಲ ಸರ್. ಇದೇ ಹಾಲು ಹಸುವಿನ ತಾಯಿ ಹಾಲು. ಮತ್ತೆ ಪೌಡರ್ ಹಾಲು ತಗೊಂಬಂದು ಆತರ ಏನು ಕುಡಿಸಲ್ಲ ಸರ್. ತಾಯಿ ಹಾಲೆ ಬೆಸ್ಟ್ ಅಲ್ಲ. ಸರ್ ಅದ್ರಗಿಂತ ಗಟ್ಟಿ ಪೌಡರ್ ಹಾಲ ಇರಲ್ಲ. ಹೌದು. ಈಗ ನಮ್ಗೆ ಹೋಲ್ಸ್ಕೊಂಡ್ರೆ HF ಒಳ್ಳೇದು, ದೇಸಿ ತಳಿ ಒಳ್ಳೇದು ಸರ್. ಯಾಕಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಹಾಲು. ಗಟ್ಟಿ ದನ ಇದ್ರಂಗೆ ಹೆಚ್ಚಿಗೆ ಕಾಯಿಲೆ ಕಸಾಲೆಗಳು ಏನು ಬರಲ್ಲ ಅವಕ್ಕೆ. ಟ್ರೀಟ್ಮೆಂಟ್ ಮೇನ್ ಸರ್. ಟ್ರೀಟ್ಮೆಂಟ್ ಇಲ್ದಂಗೆ ಏನಿಲ್ಲ. ಡಾಕ್ಟರ್ ಬಂದಿದ್ದಾರೆ, ಮಾತಾಡ್ಸೋಣ. ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅವರು ಕೂಡ. ಏನ್ ಕೆಚ್ಚಲು ಬಾವು ಆಗಿತ್ತು ಸರ್? ಕೆಚ್ಚಲು ಬಾವು ಆಗಿತ್ತು ಸರ್ ಮೊನ್ನೆ. ನಮಸ್ತೆ. ನೀವು ವೈದ್ಯಾಧಿಕಾರಿಗಳು, ಪಶು ವೈದ್ಯಾಧಿಕಾರಿಗಳು ಅಂತ ಕೇಳ್ಪಟ್ಟೆ. ಇಲ್ಲಿ ಸರ್ ಏನ್ ಪ್ರಾಬ್ಲಮ್ ಇತ್ತು ಸರ್? ಟ್ರೀಟ್ಮೆಂಟ್ ಆಗ್ತಾ ಇತ್ತು ಹಸುಗೆ? ಇದಕ್ಕೆ ಕೆಚ್ಚಲು ಬಾವು ಬಂದಿತ್ತು ನಿನ್ನೆ. ಕೆಚ್ಚಲು ಬಾವು ಇಂಗ್ಲಿಷ್ ನಲ್ಲಿ ಮಾಸ್ಟೈಟಿಸ್ ಅಂತೀವಿ. ಕಾರಣ ಇದಕ್ಕೆ ಮಾಸ್ಟೈಟಿಸ್ ಬರೋದಕ್ಕೆ ನಾನಾ ವಿಧ ಕಾರಣಗಳು ಇರ್ತವೆ. ಕೆಲವೊಂದು ಬ್ಯಾಕ್ಟೀರಿಯಾದಿಂದ ಬರ್ತವೆ. ಸ್ಪೆಸಿಫಿಕ್ ಇಂತ ಒಂದೇ ಬ್ಯಾಕ್ಟೀರಿಯಾ ಅಂತ ಇರೋದಿಲ್ಲ. ಬಹಳ ತರ ಬ್ಯಾಕ್ಟೀರಿಯಾಸ್ ಇಂದ ಬರ್ತವೆ. ಆಮೇಲೆ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಇಂದಾನು ಬರ್ತವೆ. ವಾತಾವರಣ ಚೇಂಜ್ ಆಗಿರುತ್ತೆ. ಸಡನ್ ಬಿಸಿಲು ಇಲ್ಲ ಸಡನ್ ಮಳೆ ಆ ಟೈಪ್ ಇದ್ದಾಗ ಕೆಚ್ಚಲು ಒಳಗಿನ ಎನ್ವಿರಾನ್ಮೆಂಟ್ ಚೇಂಜಸ್ ಗೆ ಒಗ್ಗೂಡದಲ್ಲೇ ಹಾಲು ಕೆಟ್ಟು ಹೋಗುತ್ತೆ. ಆ ಟೈಮ್ನಾಗ ನಾವು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ಬೇಕಾಗುತ್ತೆ. ಗುರುತಿಸೋದು ಹೆಂಗೆ ಸರ್? ಬೇಗ ಗುರುತಿಸ್ಬೇಕು. ಕೆಚ್ಚಲು ಬಾವು ಬಂದ್ರೆ ಸಾಮಾನ್ಯವಾಗಿ ಕೆಚ್ಚಲೆಲ್ಲ ತುಂಬಾ ದಪ್ಪ ಆಗುತ್ತೆ, ಊದ್ಕನತ್ತೆ, ಮುಟ್ಟಿದ್ರೆ ಪೇನ್ ಇರುತ್ತೆ, ಅದಕ್ಕೆ ತುಂಬಾ ನೋವು ಇರುತ್ತೆ. ಇವತ್ತಿಲ್ಲ ಅದಕ್ಕೆ, ಯಾಕಂದ್ರೆ ನೆನ್ನೆ ಟ್ರೀಟ್ಮೆಂಟ್ ಕೊಟ್ಟಿದೀವಲ್ಲ, ಇವತ್ತಿಲ್ಲ. ದಪ್ಪ ಆಗಿ ಊದ್ಕನತ್ತೆ, ಹಾಲು ಕೆಟ್ಟೆ ಹೋಗಿರುತ್ತೆ. ಕೆಲವೊಂದ್ಸತಿ ಸಿವಿಯರ್ ಅಂದ್ರೆ ಅಕ್ಯೂಟ್ ಮಾಸ್ಟೈಟಿಸ್ ಅಂತೀವಿ. ಅಕ್ಯೂಟ್ ಮಾಸ್ಟೈಟಿಸ್ ಅಂದಾಗ
ಪೂರ್ತಿ ನೀರಾಗೋಗಿರುತ್ತೆ, ಹಾಲೇ ಬರೋದಿಲ್ಲ, ಬರೀ ನೀರ್ ಬರುತ್ತೆ. ಇದು ನಿನ್ನೆ ಅದೇ ಕಂಡೀಷನ್ ಅಲ್ಲಿ ಇತ್ತು. ನಿನ್ನೆ ಟ್ರೀಟ್ಮೆಂಟ್ ಕೊಟ್ಟಿದ್ಮೇಲೆ ಇವತ್ತು ಹಾಲು ಬರ್ತಾ ಇದೆ, ಬಟ್ ಪೂರ್ತಿ ಕ್ಲಿಯರ್ ಆಗಿಲ್ಲ. ಹಾಗಾಗಿ ಇವತ್ತು ಸೆಕೆಂಡ್ ಡೇ ಮತ್ತೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ ಟೈಮ್ ನಾವು ವಿಡಿಯೋ ಮಾಡೋ ಸಂದರ್ಭದಲ್ಲಿ ಸಿಕ್ಕಿದ್ರಿ, ಖುಷಿ ಆಯ್ತು. ನಮ್ಮ ಯೂಟ್ಯೂಬ್ ಚಾನಲ್ ಪರವಾಗಿ ಧನ್ಯವಾದಗಳು ಸರ್. ಇದು 4 ತಿಂಗಳು ಸರ್. 4 ತಿಂಗಳು ಸರ್. ಅದು ಇದು ತಾಯಿ ಎಷ್ಟು ಲೀಟರ್ ಹಾಲು ಕೊಡ್ತಾ ಇದು ಅವ್ರ ತಾಯಿ ಇದಾಗೆ 9 ಲೀಟರ್ ಕೊಡ್ತು ಸರ್. ಒಂದ್ ಟೈಮ್ ಬೆಳಗ್ಗೆ 9, ಸಾಯಂಕಾಲ 8 ಸರ್. ಇದು ಸಾಧು ಗುಣ ಸರ್. ಇದು ಮನುಷ್ಯರಿಗೆ ಬಹಳ ಅಡಿಕ್ಟ್ ಆಗುತ್ತೆ. ಗಿರಲ್ಲ ಒಂದ್ ಸರ್. ಜೇಸಿ ನಾನ್ ಬಿಟ್ರೆ ನಾನು ಹಿಂದೆ ಸುಮ್ ಬರುತ್ತೆ ಸರ್. ನೋಡಿ ಇದು ಗಿರು ಹಸುಗಳು ಸಾಯಿವಲ್ ಏನಿದೆ ತುಂಬಾ ಹ್ಯೂಮನ್ ಫ್ರೆಂಡ್ಲಿ ಅಂತಾರೆ. ಮನುಷ್ಯ ತುಂಬಾ ಅಟ್ರಾಕ್ಟ್. ಜರ್ಸಿ ಅಲ್ಲ ಅದು? ಸರ್ ಜರ್ಸಿ ಕ್ರಾಸ್ ಸರ್. ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಕಟ್ಟಿದ್ವಲ್ಲ ಇದು ಅವ್ರ ಅಕ್ಕ ಸರ್. ಅದು ಅಕ್ಕ. ಸರ್ ಅದಕ್ಕೆ 2 ವರ್ಷ 2 ತಿಂಗಳಾಗೆ ಸರ್. ಅಲ್ಲೇ ಮೊನ್ನೆ 1 ತಿಂಗಳಾಗೆ ಸರ್ ಕರಾಯ್. ಒಂದ್ ಟೈಮಿಗೆ 6 ಲೀಟರ್ ಬರ್ತಾ ಇತ್ತು ಸರ್. 2 ವರ್ಷ 2 ತಿಂಗಳು ಕರ ಸರ್. 2 ವರ್ಷ 2 ತಿಂಗಳು ಸರ್. ಕಟ್ಟಿ ಅದೇ ಸಂತು. ಇದು ಹೆಂಗೆ ಗೋತಾ ಎಲ್ಲೋ ಸರ್? ಗೋತಾ ನಮ್ ತೋಟಕ್ಕೆ ಹೋಯ್ತೀವಿ ಸರ್. ಎಲ್ಲ ತೋಟ? ಒಂದ್ ಸರ್. ಡೈರೆಕ್ಟ್ ಹಾಕ್ಬಿಟ್ಟಿರುವ ಕಲೆಕ್ಷನ್? ಒಂದ್ ಸರ್. ಎಲ್ಲ ತೋಟಕ್ಕೆ ಹೋಗುತ್ತೆ. ಅಡಿಕೆ ತೋಟಕ್ಕೂ ಹೋಯ್ತಿವಿ ಸರ್, ತೆಂಗಿನ ತೋಟಕ್ಕೂ ಹೋಗುತ್ತೆ. ಇವತ್ತು ಸ್ವಲ್ಪ ಮಳೆ ಬಂದ್ ಒಂದ್ ಸ್ವಲ್ಪ ತೋಟದಾಗ ಗಾಡಿ ಹೋಗಲ್ಲ ಅಂದ್ಬಿಟ್ಟು ಇಲ್ಲೇ ಈ ತೋಟದಲ್ಲೇ ಬಿಡ್ತಿದೀವಿ. ಸ್ವಲ್ಪ ನೆಲ ಒಣಗಿಲಿ ಸರ್. ನೆಲ ಒಣಗಿ ಮೇಲೆ ಸೀದಾ ಡೈರೆಕ್ಟ್ ಗೋತಾನೆ ಹಾಕ್ಬಾರ್ದು ಸರ್. ಅದ್ರ ಜೊತೆಗೆ ನೀರು ಮಿಕ್ಸ್ ಇರ್ಬೇಕು ಸರ್. ನೀರ್ ಮಿಕ್ಸ್ ಇರ್ಬೇಕಾ? ಹೌದ್ ಸರ್, ನೀರು ಇರ್ಬೇಕು ಸರ್. ಹಂಗಾದ್ರೆ ಸ್ವಲ್ಪ ಗೋತ ಆದ್ರೆ ಈಟ್ ಬಾಳ ಸರ್. ಸರಿ ಸರಿ. 1 ಲೀಟರ್ ನೀರ್ ಇತ್ತಂದ್ರೆ 1/4% ತರ ನೀರ್ ಇರ್ಬೇಕು ಸರ್. ನೀರ್ ಇರ್ಬೇಕಂತ ಸರ್. ಇಲ್ಲ ತೋಟಕ್ಕೆ ನೀರ್ ಕಟ್ಟಿ ಮೇಲೆ ಆದ್ರೂ ಗೋತ ಹಾಕ್ಬೇಕು ಸರ್. ಕಟ್ಟಿ ಆದ್ಮೇಲೆ ಹಾಕ್ಬೇಕು, ಕಟ್ಟಕ್ಕಿಂತ ಮುಂಚೆ ಹಾಕ್ಬೇಕು ಸರ್. ಇಲ್ಲಿ ಏನ್ ಹಾಕಿದಿರಿ ಕಟ್ಟಿಗೆ ಸರ್? ಅದು ಸೋಫಾ ಸೆಟ್ ಮಾಡ್ಸಕ್ ಸರ್, ಮುಟ್ ಮಾಡ್ಸಕ್ಕೆ. ಮೊನ್ನೆ ಕೊಯ್ಸಂಬಂದು ಗೋತದಲ್ಲಿ ನೆನೆ ಹಾಕಿದ್ವಿ. ಯಾಕಂದ್ರೆ ಅದು ಮುಂದೆ ಸ್ವಲ್ಪ ದಿವಸ ಆದ್ಮೇಲೆ ಹುಳ ಆಗ್ಬಾರ್ದು ಸರ್ ಅದೆಲ್ಲ. ಸರಿ ಸರಿ. ಹಂಗಾಗಿ ಇದ್ರಲ್ಲಿ ಸ್ವಲ್ಪ ಕೊಳೆ ಹಾಕ್ಬಿಟ್ರೆ ಸ್ವಲ್ಪ ಲೈಫ್ ಲಾಂಗ್ ಯೂಸ್ ಬರುತ್ತೆ ಸರ್ ಮುಟ್ಟು. ಹಂಗಾಗ್ಬಿಟ್ಟು ಗೋತದಲ್ಲಿ ನೆನೆ ಹಾಕಿದೀವಿ ಸರ್. ಹೌದೇನೋ? ಮುಟ್ಟು ಹಿಂಗು ಮಾಡ್ಬೋದು ಅಂತ ಇವಾಗ್ಲೇ ಗೊತ್ತಾಗಿದೆ ನನ್ಗೂ. ಹುಳ ಹಿಡಿಯಲ್ಲ ಗೋತ? ಸರ್, ಹುಳ ಆಗಲ್ಲ ಸರ್. ಪೌಡರ್ ಆಗಿ ಎಲ್ಲ ಸ್ವಲ್ಪ ವರ್ಷ ಆದ್ಮೇಲೆ ಹಾಳ ಬಿಡುತ್ತೆ ಸರ್ ಸೋಫಾ ಸೆಟ್. ಆಮೇಲೆ ಕೇಳ್ತಾರೆ ಅಂಗಡಿ, ನೀನ್ ಎಂತ ಸೋಫಾ ಸೆಟ್ ಕೊಟ್ಟೆಪ್ಪ? ಎಷ್ಟ್ ದಿನ ಇರುತ್ತೆ ಹಿಂಗೆ ಸರ್? ಒಂದು 2 ಮಂತ್ಸ್ ಆಗ್ತಿವಿ ಸರ್. 2 ತಿಂಗಳು ಆಗ್ತಿವಿ ಸರ್. ಏನಪ್ಪ, ನಮಗೆ ಇದು ಹೊಸ ವಿಚಾರ. ಮೋಸ್ಟ್ಲಿ ಒಳ್ಳೇದು, ವಿಷಯ ಆಯ್ತು. ಲಾಸ್ಟ್ ಆಗಿ ಒಂದ್ ಮಾತು ಕೇಳ್ಬಿಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ರೈತರು ಹೈನುಗಾರಿಕೆ ಮಾಡ್ತಿದ್ದಾರೆ, ಬೇರೆ ಯಾರು ಮಾಡ್ತಿಲ್ಲ, ಕೆಲಸ ಹುಡ್ಕೊಂಡು ಹೊರಗಡೆ ಹೋಗ್ತಾರೆ ಅನ್ನೋ ಮಾತು ಕೇಳ್ಪಡ್ತಾ ಇದೀವಿ. ಏನ್ ಸರ್? ಹೊರಗಡೆ ಹೋಗೋದಂತ ಅವಶ್ಯಕತೆ ಏನಿಲ್ಲ ಸರ್. ಅವ್ರ ಕೈ ಒಂದ್ 5 ಆಕಳ ಇಲ್ಲ 10 ಆಕಳ ಮೇಂಟೈನ್ ಮಾಡೋದಾಗ್ಲಿದೆ 2 ಮಾಡ್ಕೊಳ್ಳಿ. ತಂದೆ ತಾಯಿ ಎದುರಿಗೆ ಇರ್ಬೇಕು ಸರ್. ಅವ್ರಿಗೂ ಖುಷಿನೇ. ನಮ್ಮ ಮಗ ಬೆಂಗಳೂರಾಗಿದ್ದಾನ, ತಿಂಗಳಿಗೂ 6 ತಿಂಗಳಿಗೂ ಒಂದ್ಪಟ್ಟು ಬಂದ್ ಹೋಗ್ತಾನ. ಅವ್ನ್ ಹೆಂಗಿದಾನ ಏನನ್ನೋದು ಗೊತ್ತಿರಲ್ಲ ಅವ್ರಿಗೆ. ಇವ್ರ ಮೇಲೆ ನಮ್ಮ ಮಗ ಹೆಂಗಿದಾನ ಅನ್ನೋದು ಗೊತ್ತಾಗಲ್ಲ. ಅಪ್ಪ ಅಮ್ಮ ಸರಿಯಾಗಿ ಹುಷಾರಿದಾರ ಇಲ್ಲ ಅನ್ನೋದು ಗೊತ್ತಾಗಲ್ಲ. ನೋಡಿ ಸರ್, ನಂದೇ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾನೇ ಈಗ ಬೆಂಗಳೂರಿಗೆ ಹೋದ್ರೆ 25-30 ಸಾವಿರ ಸಂಬಳ ಕೊಡ್ತಾರೆ. ಡಿಪ್ಲೊಮಾ ಸ್ಟೂಡೆಂಟ್ ಸರ್ ನಾನು. 30 ಸಾವಿರದಾಗ ನಂದೆಲ್ಲ ಖರ್ಚು ತೆಗೆದ್ರೆ ಒಂದ್ 15-10 ಸಾವಿರ ಉಳಿಯುತ್ತೆ. ಮನೆ ಮೇಂಟೆನೆನ್ಸ್ ಖರ್ಚಿಗೆ ಎಲ್ಲಿ ಕೊಡೋಣ, ನಮ್ ಖರ್ಚಿಗೆ ನೋಡ್ತಾನ. ಇರೋ ತಿಂಗಳ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಎಲ್ಲಾ ಖರ್ಚು ವೆಚ್ಚ ತೆಗೆದು ಒಂದ್ 50 ಸಾವಿರ ಉಳಿಯುತ್ತೆ ಸರ್. ಒಂದು ಶ್ರಮದ ಬಗ್ಗೆ ಏನಾದ್ರು 4 ಮಾತು ಹೇಳಲಿಕ್ಕಾಗುತ್ತಾ? ಏನಿಲ್ಲ ಸರ್, ಚೆನ್ನಾಗ್ ಮಾಡ್ಕೊಂಡ ಅದೇ ಒಂದ್ ದುಡಿಮೆ ಮಾಡ್ತಾ ಇದಾರೆ, ಚೆನ್ನಾಗ್ ಮಾಡ್ಕೊಳ್ಳಿ. ಇನ್ನು ಏನೋ ಸಲಹೆ ಅವರಿಗೆ, ಸಜೆಷನ್ ಹಿಂಗೆ ಮಾಡಿದ್ರೆ ಅಂತ? ಮಾಡಿದ್ರೆ ಅಂದ್ರೆ ಮಾಡ್ಕೊಂತ ಹೋದ್ರೆ ಅನುಭವ ಆಗತ್ತೆ. ಒಂದ್ ಕೆಟ್ರ ಒಂದ್ ಇದಾಗುತ್ತೆ. ಆ ತರ ಚೆನ್ನಾಗ್ ಮಾಡ್ಕೊಂಡ್ ಹೋದ್ರೆ ಸಾಕು ಅಂತೀನಿ. ಈಗ ನಿಮ್ ಕಡೆಯಿಂದ ಏನ್ ಸಪೋರ್ಟ್ ಸಿಗುತ್ತೆ ಅನ್ನೋದ್ರೆ ಯಾವ ತರ ಸಹಾಯ ಮಾಡಿ ಸಿಗುತ್ತವ್ರಿ? ಮಾಡ್ತೇವೆ, ಏನಾರ ನಮ್ ಕೈಲಾದ್ರು ನಾವ್ ಮಾಡ್ತೀವಿ. ಜೊತೆಗೆ ಇರ್ತೀವಿ, ಹಸುಗಳು ಮೇಂಟೈನಿಂಗ್ ಅದಕ್ಕೆಲ್ಲ ಅಲ್ಲ? ನಮ್ಮ ತೋಟದಲ್ಲಿ ಕೆಲ್ಸಗಳು ನೋಡ್ತೀವಿ. ನಿಮ್ಮಿಂದ ಮಾಹಿತಿ ತಗೊಳ್ಳಿದೆ ಮುಂದಿನ ದಿನದಲ್ಲಿ. ಎಂತದ್ದು ಇದು? ಗೋಕುಪಾಮೃತ, ಜೀವಾಮೃತ, ಡೆತ್ ಅನಿಮಲ್, ಆಮ್ಯಾಕೆ ಎರೆಜಲ, ವೇಸ್ಟ್ ಡಿಕಂಪೋಸರ್ ಇದೆಲ್ಲ ಮಾಡ್ತೀವಿ. ಮಾಡಿದ್ರೆ ಇದ್ರ ಮಾಹಿತಿ ನೆಕ್ಸ್ಟ್ ನಾನು ತಗೊಳ್ತೀನಿ. ಅದಕ್ಕೆ ನೀವೇ ಹೀರೋ, ನೀವೇ ನಾಯಕ ನಟ. ಇನ್ಫಾರ್ಮೇಶನ್ ಕೊಡ್ಬೇಕು. ಒಳ್ಳೇದಾಗ್ಲಿ. ನಿಮ್ ಬ್ರದರ್ ಬಗ್ಗೆ ಹೇಳಿ ಒಂದು ಮಾತು ಅಂದ್ರಿ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದಾರಂತ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ. ಇವ್ರು ಹೆಂಗೆ ಬ್ರದರ್ ಆಗ್ಬೇಕಾ ನಿಮ್ಗೆ? ಪರವಾಗಿಲ್ಲ, ಚೆನ್ನಾಗ್ ಮೇಂಟೈನ್ ಮಾಡ್ತಾನೆ. ಹಂಗೆ ಇಲ್ಲ, ಒಳ್ಳೆ ಟೈಮ್ ಸರಿಯಾಗಿ ಇದು ಮಾಡೋದು. ಹಸುಗಳಿಗೆ ಎಲ್ಲ ಚೆನ್ನಾಗ್ ಮಾಡ್ತಾನೆ ಸರ್. ಒಳ್ಳೆ ಆಸಕ್ತಿ ಐತಲ್ಲ? ಆಸಕ್ತಿ ಐತಿ, ಫುಲ್ ಆಸಕ್ತಿ ಐತಿ. ಮಾತಲ್ಲೇ ಗೊತ್ತಾಗ್ತೇವೆ ಅದಂತ. ಒಂದಿಷ್ಟು ಅಲ್ಲಿ ಗಲೀಜ್ ಬಿಡಲ್ಲ ಅವ್ರಿಗೆ. ಮಾಡಾಕ್ತೇವೆ ನೋಡ್ದೆ ನಾನು. ಸ್ವಚ್ಛತೆ ಮುಖ್ಯ. ಮೇನ್ ಸ್ವಚ್ಛತೆ ಕ್ಲೀನ್ ಮಾಡ್ತಾನೆ. ಮೇಂಟೈನ್ ಒಳ್ಳೆ ಚೆನ್ನಾಗ್ ಮಾಡ್ತಾ ಇದ್ದಾನೆ. ಅದೇ ಬೇಕಿರೋದ. ನಿಮ್ಮೆಲ್ಲರ ಆರೈಕೆ, ಸಪೋರ್ಟ್ ಅಪ್ಪ. ಚೆನ್ನಾಗಿರ್ಲಿ, ಹೀಗೆ ಇರ್ಲಿ. ಒಳ್ಳೇದು.